ಹಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಾಲೇಜ್ ಕೋಡು M037 ಈ ಕಾಲೇಜಿನ ಕಳೆದ 2 ವರ್ಷಗಳ ಕಟ್ ಆಫ್ ಡಿಸ್ಕಸ್ ಮಾಡೋಣ. 2025 ರೌಂಡ್ 2 ಅಂಡ್ 2024 ರೌಂಡ್ 2. ಇಲ್ಲಿ ಇಂಟೇಕ್ ಇರೋದು 200 ಸೀಟ್ಸ್ ಇದೆ, 200 ಸೀಟ್ಸ್ ಇದೆ. ಎಲ್ಲ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜನರಲ್ ಮೆರಿಟ್ ನೋಡೋಣ. ಜನರಲ್ ಮೆರಿಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಕಾಲೇಜ್ ಹೇಗಿದೆ ಅಂತ. ಯಾರಿಗಾದ್ರೂ ಬೆಳಗಾವಿ ಇನ್ಸ್ಟಿಟ್ಯೂಟ್ ಹೇಗಿದೆ ಅಂತ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಒಂದ್ಸರಿ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬಿಡಿ. 23,000, 22,000 ಈಗ ಗೊತ್ತಾಗುತ್ತೆ ನಿಮಗೆ ಇದೊಂದು ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜ್, ಒಳ್ಳೆ ಮೆಡಿಕಲ್ ಕಾಲೇಜು. ಕಣ್ಮುಚ್ಕೊಂಡು ನೀವು ಸೇರ್ಕೋಬಹುದು. ನಿಮ್ಮ ಪ್ರಯಾರಿಟಿ ಆರ್ಡರ್ಲಿ ಎಲ್ಲಿ ಹಾಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಬೆಳಗಾವಿ ವೆದರು ಚೆನ್ನಾಗಿದೆ, ಬೆಳಗಾವಿ ಸಿಟಿನೂ ಚೆನ್ನಾಗಿದೆ, ಆರಾಮಾಗಿ ಹೋಗಿ ಸೇರ್ಕೋಬಹುದು. 1G ಕ್ಯಾಟಗರಿಲಿ 40,000 ಇತ್ತು 2025 ರೌಂಡ್ 2 ಅಲ್ಲಿ. 2024 ರೌಂಡ್ 2 ಅಲ್ಲಿ 34,000 ಅಂದ್ರೆ ಕಟ್ ಆಫ್ ಡ್ರಾಪ್ ಆಯಿತು ಅರೌಂಡ್ 6,000. 2AG ಕ್ಯಾಟಗರಿಲಿ ಕಟ್ ಆಫ್ ಇನ್ಕ್ರೀಸ್ ಆಗಿಬಿಟ್ಟಿದೆ, 30,000ಗೆ ನಿಂತುಬಿಟ್ಟಿದೆ. ಅದಕ್ಕಿಂತ ಹಿಂದಿನ ವರ್ಷ 35,000 ಇತ್ತು. 2AK ಕ್ಯಾಟಗರಿಯಲ್ಲೂ ಸಹ ಕಟ್ ಆಫ್ ತುಂಬಾ ಇನ್ಕ್ರೀಸ್ ಆಗಿದೆ, 35,000. ಅದಕ್ಕಿಂತ ಹಿಂದಿನ ವರ್ಷ 45,000. 2AR ಕ್ಯಾಟಗರಿಲೂ ಸಹ ಕಟ್ ಆಫ್ ಇನ್ಕ್ರೀಸ್ ಆಗಿದೆ, 34,000ಗೆ ಸ್ಟಾಪ್ ಆಗಿದೆ. ಅದಕ್ಕಿಂತ ಹಿಂದಿನ ವರ್ಷ 42,000 ವರೆಗೂ ಹೋಗಿತ್ತು. ಬಟ್ 2BG ಕ್ಯಾಟಗರಿ ಕಟ್ ಆಫ್ ಡ್ರಾಪ್ ಆಗಿದೆ, 32,000ಗೆ ನಿಂತಿದೆ. ಬಟ್ ಅದಕ್ಕಿಂತ ಹಿಂದಿನ ವರ್ಷ 27,000 ಅಲ್ಲಿ ಡ್ರಾಪ್ ಆಗಿತ್ತು. 3AG ಕಟ್ ಆಫ್ ಇನ್ಕ್ರೀಸ್ ಆಗಿದೆ, 28,000ಗೆ ಸ್ಟಾಪ್ ಆಗಿಬಿಟ್ಟಿದೆ. ಅದಕ್ಕಿಂತ ಹಿಂದಿನ ವರ್ಷ 31,000 ವರೆಗೂ ಹೋಗಿತ್ತು. 3AK ಕ್ಯಾಟಗರಿಲಿ 87,560, 3BG ಕ್ಯಾಟಗರಿಲಿ 26,966, 25,567. ತುಂಬಾ ಏನು ಚೇಂಜ್ ಇಲ್ಲ, ಸ್ವಲ್ಪ ವೇರಿಯೇಷನ್ಸ್ ಇದೆ. 3BR ಕ್ಯಾಟಗರಿಲಿ 32,000, 30,000. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ. ಈ ಜನರಲ್ ಮೆರಿಟ್ ಕ್ಯಾಟಗರಿ ನೋಡ್ಬಿಟ್ಟೆ ಹೇಳ್ಬೇಕಾಗುತ್ತೆ ಈ ಕಾಲೇಜು ರೆಪ್ಯೂಟೆಡ್ ಕಾಲೇಜಾ, ಸ್ಟ್ಯಾಂಡರ್ಡ್ ಕಾಲೇಜಾ, ಇಲ್ಲ ಲೋ ಕಟ್ ಆಫ್ ಕಾಲೇಜ್ ಅಂತ. 23,365 ಇತ್ತು 2025 ರೌಂಡ್ 2 ಅಲ್ಲಿ. 2024 ರೌಂಡ್ 2 ಅಲ್ಲಿ 22,621. ಐ ಸೇ ಆಲ್ಮೋಸ್ಟ್ ಸೇಮ್. ನೋಡೋದಕ್ಕೆ ನಿಮಗೆ 22,000, 23,000 ಅಂತ ಕಾಣಿಸ್ಬೋದು. 22,621 ಇಲ್ಲಿ 23,365. ಇದೇನು ತುಂಬಾ ಏನು ಕಟ್ ಆಫ್ ಚೇಂಜ್ ಅನ್ಸೋದಿಲ್ಲ. ಸೊ ಆಲ್ಮೋಸ್ಟ್ ಸೇಮ್ ಮೇಂಟೈನ್ ಮಾಡಿದೆ. GMKಲಿ 25,000, 27,000. GMR ಅಲ್ಲಿ 31,000, 28,000. SCG ಅಲ್ಲಿ 1,96,000. SCK 1,34,000. SCR 1,42,000, 1,14,000. STG ಅಲ್ಲಿ 1,05,000, 1,10,000. ST ಕನ್ನಡ ಮೀಡಿಯಂ ಅಲ್ಲಿ 1,34,000. ಅದಕ್ಕಿಂತ ಹಿಂದಿನ ವರ್ಷ 1,15,000. ನೆಕ್ಸ್ಟ್ STR ಕ್ಯಾಟಗರಿಯಲ್ಲಿ, ST ರೂರಲ್ ಕ್ಯಾಟಗರಿಯಲ್ಲಿ 1,14,000, 1,18,000. ಕಮಿಂಗ್ ಟು ಹೈದರಾಬಾದ್ ಕರ್ನಾಟಕ, SCH ಅಲ್ಲಿ 1,45,000. STH ಅಲ್ಲಿ 1,17,000. 3AH ಅಲ್ಲಿ 35,000. 2AH ಅಲ್ಲಿ 33,000. GMH ಅಲ್ಲಿ 27,000. 2025 ಅಲ್ಲಿ ಯಾವ ಕಾಲೇಜಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಯ್ತಲ್ಲ, ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಯ್ತು ಅಷ್ಟು ಸೀಟ್ಸ್ ಅಲ್ಲಿ ಒಂದಷ್ಟು ಪರ್ಸೆಂಟೇಜು ಅದರ್ಸ್ ಕೋಟಾ ಅಂತಿಟ್ರು. ಮ್ಯಾನೇಜ್ಮೆಂಟ್ ಕೋಟಾ ಇದು, NRI ಕೋಟಾ ಅಂತಲೂ ಸಹ ಹೇಳಿದ್ರು. ಸೊ ಆ ಸೀಟ್ಗಳಿಗೆ ಫೀಸ್ ಎಷ್ಟಿತ್ತು ಅಂದ್ರೆ 25,09,350 ಇತ್ತು ಒಂದು ಗವರ್ಮೆಂಟ್ ಕಾಲೇಜಲ್ಲಿ. ಯಾರಿಗೆ ಸಿಕ್ಕಿತ್ತು ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಅಂದ್ರೆ 3,02,472 ಬಂದಿರೋರಿಗೆ ಮ್ಯಾನೇಜ್ಮೆಂಟ್ ಕೋಟಾ ಆರ್ ಅದರ್ಸ್ ಕೋಟಾ ಆರ್ NRI ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿತ್ತು. ಬೇರೆ ಎಲ್ಲರಿಗೂ, ಬೇರೆ ಎಲ್ಲ ಕ್ಯಾಟಗರಿಯಲ್ಲಿರೋರಿಗೆ ಜಸ್ಟ್ 60,000 rupees ಪರ್ ಆ್ಯನಮ್ ಫೀಸ್, 60,000 ರೂಪಾಯಿ. 60 ಇಂಟು 4.5 ವರ್ಷ ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಅಂತ. ಅದೇ ಕಾಲೇಜಲ್ಲಿ ಅವ್ರ ಜೊತೆಲಿ ಒಬ್ಬ ಸ್ಟೂಡೆಂಟ್ ಕೂತ್ಕೊಂಡು ಓದ್ತಾನೆ, ಬಟ್ ಅದರ್ಸ್ ಕೋಟಾದಲ್ಲಿ ಸೀಟ್ ತಗೊಂಡಿರ್ತಾನೆ. ರ್ಯಾಂಕ್ 3 ಲಕ್ಷ ಇರುತ್ತೆ. ಫೀಸು 1 ವರ್ಷಕ್ಕೆ 25 ಲಕ್ಷ. ಸೊ ಟೋಟಲ್ 25 ಇಂಟು 4.5 years ಮಾಡ್ಕೊಳ್ಳಿ, ಇಷ್ಟ ಆಗುತ್ತೆ. ಸೊ 2026 ಅಲ್ಲೂ ಒಂದಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗಿದೆ. ಎಲ್ಲದರಲ್ಲೂ 15% NRI ಕೋಟಾ ರಿಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ ಸಹ ತಗೋತಾರೆ. ಆ ಕಾಲೇಜುಗಳಲ್ಲಿ ಎಲ್ಲ ಅದರ್ಸ್ ಕೋಟಾ ಅಂತ ಬರುತ್ತೆ. ಸೊ ನೋಡೋದಕ್ಕೆ ನಂಬರ್ ಚೆನ್ನಾಗಿರುತ್ತೆ. 1,300 ಸೀಟ್ಸ್ ಜಾಸ್ತಿ ಆಯಿತು, 1,500 ಸೀಟ್ಸ್ ಜಾಸ್ತಿ ಆಯಿತು, ಗೌರ್ಮೆಂಟಲ್ ಕಾಲೇಜಲ್ಲಿ ಜಾಸ್ತಿ ಆಯಿತು ಅಂತ. ಸೊ ಗೌರ್ಮೆಂಟ್ ಕಾಲೇಜಲ್ಲೂ ಈಗ ಅದರ್ಸ್ ಕೋಟಾ, NRI ಕೋಟಾ ಅಂತ 15% ಸೀಟ್ಸ್ ಇಡ್ತಾ ಇದ್ದಾರೆ. ಏನಾದರೂ 100 ಸೀಟ್ ಜಾಸ್ತಿ ಆಯಿತು ಅಂದ್ರೆ 15 ಸೀಟು ಅದರ್ಸ್ ಕೋಟಾದಲ್ಲಿ ಹೊಟ್ಟೋಗಿರುತ್ತೆ, 25 ಲಕ್ಷ ಫೀಸು. 50 ಸೀಟ್ ಜಾಸ್ತಿ ಆಗಿದ್ರೆ 7.5 ಸೀಟು, 7, 6, 8 ಸೀಟು ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಇನ್ನು 15% ಅಂದರೆ ಇನ್ನು ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತೆಲ್ಲ ಹಂಚಿದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ 1 ಸೀಟೋ 2 ಸೀಟೋ ಬಂದಿರುತ್ತೆ. ಎಲ್ಲ ಏನು ಅನ್ಕೋತಾರೆ, ಈ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಯಿತು ಕಟ್ ಆಫ್ ಡ್ರಾಪ್ ಆಗುತ್ತೆ, ಈ ಕಾಲೇಜಲ್ಲಿ 100 ಸೀಟ್ ಜಾಸ್ತಿ ಆಯಿತು ಕಟ್ ಆಫ್ ಡ್ರಾಪ್ ಆಗ್ಬಿಡುತ್ತೆ ಅಂತ. ಇಲ್ಲಿ ಮೆನ್ಷನ್ ಮಾಡಿರೋ ಕಟ್ ಆಫ್ಗೆ ಏನಾದರೂ ರ್ಯಾಂಕ್ ಸೀಟ್ ಅಲಾಟ್ ಆದರೂ ಸಾಕು.
ಕಟ್ ಆಫ್ ಇನ್ಕ್ರೀಸ್ ಆಗದೆ ಇಲ್ಲಿ ತೋರಿಸಿರೋ ಕಟ್ ಆಫ್ ಅಲಾಟ್ ಆದರೆ ಸಾಕು ಯು ವಿಲ್ ಬಿ ವೆರಿ ಲಕ್ಕಿ. ಯಾಕೆಂದರೆ ಕಾಂಪಿಟೇಷನ್ ಎವ್ರಿ ಇಯರು ಇನ್ಕ್ರೀಸ್ ಆಗ್ತಾ ಇರುತ್ತೆ. ತುಂಬ ಜನ ಸ್ಟೂಡೆಂಟ್ಸು ತುಂಬ ಜನ ಮಾರ್ಕ್ಸ್ ತಗೋತಾರೆ, ಒಳ್ಳೊಳ್ಳೆ ರ್ಯಾಂಕ್ ತಗೋತಾ ಇರ್ತಾರೆ, ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಹಳೆ ಕಟ್ ಆಫ್ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಕಟ್ ಆಫ್ ಹೇಳ್ಕೊಳ್ಳೋಷ್ಟು ಕಡಿಮೆ ಆಗೋದಿಲ್ಲ. ಯಾವುದೋ ಕೆಲವು ಕಾಲೇಜಲ್ಲಿ ಲೋ ಕಟ್ ಆಫ್ ಕಾಲೇಜಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಆಗಿದೆ ಅಂತ ಅನಿಸ್ಬೋದು. ಆವ್ರೇಜ್ ಕಾಲೇಜಸ್, ಎಬೋವ್ ಆವ್ರೇಜ್ ಕಾಲೇಜಸ್, ಗುಡ್ ಕಾಲೇಜಸಲ್ಲಿ ಕಟ್ ಆಫ್ ತುಂಬ ಡ್ರಾಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಟಾಪ್ ಕಾಲೇಜಸಲ್ಲಿ ಬಾಟಮ್ ಹೋಗ್ತಾ ಹೋಗ್ತಾ ಖಂಡಿತ ಎವ್ರಿ ಇಯರು 500, 1000, 2000 ರ್ಯಾಂಕು ಕಟ್ ಆಫ್ ಡ್ರಾಪ್ ಆಗ್ತಾನೆ ಇರುತ್ತೆ. ಬೆಲ್ಗಾಮ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಒಂದು ಲೋ ಕಟ್ ಆಫ್ ಕಾಲೇಜ್ ಅಲ್ಲ, ಇಟ್ಸ್ ಎ ಹೈ ಕಟ್ ಆಫ್ ಕಾಲೇಜ್. 22,000, 23,000 ಅಂತ. ಸೊ ಸೇಫ್ ರ್ಯಾಂಕು ಜನರಲ್ ಮೆರಿಟವ್ರಿಗೆ 20,000 ಅಂತ ಇಟ್ಕೋಬೋದು. 20,000 ಇದ್ದರೆ ಬೆಳಗಾವಿ ನೀವು ಆಪ್ಟ್ ಮಾಡೋಂಗಿದ್ರೆ ಖಂಡಿತ ಅಲ್ಲಿ ಸಿಗುತ್ತೆ. 22, 23 ಎಲ್ಲ ಬಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇಲ್ಲ ಥರ್ಡ್ ರೌಂಡಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. So this is about Belgaum Institute of Medical Sciences. All the best for your counseling. Thank you.